ನಮಸ್ತೆ. ನಾನು ಬೆಂಗಳೂರಿಂದ ಬಂದಿರೋದು, ನಾಗರಬಾವಿಲಿರೋದು. ನನ್ನ ಹೆಸರು ಸಂತೋಷ್ ಅಂತ. ಹಾಂ, ಆ್ಯಕ್ಚುಲಿ ನಾನು ನನಗೆ ಗೊತ್ತಿರಲಿಲ್ಲ ಇದು. ನಾನು ಮಾಗಡಿಯಲ್ಲಿ ಹೋಗ್ಬೇಕಾದ್ರೆ ಜನಗಳು ತುಂಬ ಬರ್ತಾ ಇದ್ದಾರೆ. ಅವಾಗ ನಾನು ಏನು ಅಂತ ನೋಡಿದೆ 21 ವೀಕ್ಸ್ ಹಿಂದೆಗಡೆ, ಜುಲೈ ಲಾಸ್ಟ್ ಇಯರಲ್ಲಿ. ಅವಾಗ ನಾನು ಒಂದ್ಸರಿ ಬಂದು ನೋಡಿದೆ. ಇವಾಗ ಇಷ್ಟೊಂದು ಡೆವಲಪ್ ಆಗಿರಲಿಲ್ಲ, ತುಂಬ ಕಡಿಮೆ ಜನ ಇದ್ದರು. ನಾನು ಗುರುಗಳು ಕೇಳಿದೆ, ನನ್ನ ಪ್ರಾಬ್ಲಮ್ ಇದೆ ಅಂತ, ಈ ಥರ ನನ್ನ ಜಾಬ್ದು ಸ್ವಲ್ಪ ಹೇಗಿದೆ, ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲ ಅಂತ ಕೇಳಿದೆ. ಅವರೇ ಹೇಳಿದ್ರು ನನಗೆ ಈ ಥರ ಇದೆ, ಪ್ರಾಬ್ಲಮ್ ಇದೆ. ನಂದು ಮುಖ ನೋಡಿ ಅವ್ರು ಹೇಳಿದ್ರು ಈ ಥರ ಪ್ರಾಬ್ಲಮ್ ಇದೆ ನಿಮಗೆ ಅಂತ. ಆಮೇಲೆ ನಾನು ಬಂದು ಈ ಥರ 21 ವೀಕ್ಸ್ ಮಾಡೋದು ಹೇಳಿದ್ರು. ಅದು ಸ್ಟ್ರಿಕ್ಟಾಗಿ ಮಾಡಿದೆ ಅದನ್ನು. ಇವಾಗ ನನಗೆಲ್ಲ ಆಲ್ಮೋಸ್ಟ್ ಕಾನ್ಫಿಡೆನ್ಸ್ ನಂಗೆ ಬಂದಿದೆ. ಆಮೇಲೆ ವಾಟ್ ಎವರ್ ಇಟ್ ಇಸ್, ಲೈಕ್ ಎನರ್ಜಿ ಥರ ಬಂದಿದೆ ಈಗ. ಲೈಕ್ ನಾನು ಡೆಸ್ಟಿನೇಷನ್ ಹೋಗೋದಕ್ಕೆ ಒಂದು ಎನರ್ಜಿ ಬೇಕಲ್ವಾ, ಸೊ ಅದಕ್ಕೆ ದೇವರು ನನಗೆ ಆ ಥರ ಎನರ್ಜಿ ಕೊಟ್ಟ ಥರ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್. 21 ವಾರ ಕೈ ಕಟ್ಟಿದ್ದೀರಿ. ಹಾಂ ಹಾಂ, ಹೋಮದ ಬಗ್ಗೆ ನನಗೂ ಗೊತ್ತಿರಲಿಲ್ಲ ಏನು ಅಂತ. ಅವರು ಈ ಥರ ಹೋಮ ಮಾಡಬೇಕು ಅಂತ ಹೇಳಿದ್ರು. ನಾನು ಆಯಿತು ಅಂದ್ಬಿಟ್ಟು ಒಪ್ಕೊಂಡು ಈ ಥರ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಬಂದೆ. ಇದು ಆಲ್ಮೋಸ್ಟ್ 2 ಮಂತ್ಸ್ ಹಿಂದೆ ಫಿಕ್ಸ್ ಮಾಡಿದ್ದೆ. ಇದನ್ನು ಡಿಸೆಂಬರ್ ಫಿಕ್ಸ್ ಮಾಡಿದ್ದೆ ಇದನ್ನು, ಯಾಕಂದರೆ ಅಷ್ಟೊಂದು ಅವೈಲಬಿಲಿಟಿ ಇರಲಿಲ್ಲ. ಈಗ ಬಂದು ನೋಡಿದಾಗ ಬೆಳಗ್ಗೆಯಿಂದನೂ ಇತ್ತು ಅರೌಂಡ್ 9 o'clock ಶುರು ಆಯಿತು. ಒಂದೊಂದೇ ಹೋಮ ಆಯಿತು. ಆಮೇಲೆ ಲಾಸ್ಟ್ ಏನಾಯಿತು ಅಂದರೆ ರಾಘವೇಂದ್ರ ಸ್ವಾಮಿ ಅವ್ರದ್ದು ರಾಯರದು ಹೋಮ ಇರುತ್ತೆ, ಅದು ಮಾಡಿದ್ವಿ. ಅದೆಲ್ಲ ಆದಮೇಲೆ ನಮ್ಮದು ಕಾಯಿ ಕಟ್ಟಿರ್ತೀವಲ್ಲ, ಅದನ್ನು ಸಂಕಲ್ಪ ಮಾಡ್ಕೊಂಡು ಅದನ್ನೆಲ್ಲ ಕುಂಡಕ್ಕೆ ಹಾಕ್ತಾರೆ. ಸೊ ನಮ್ಮದು ಇಷ್ಟಾರ್ಥ ಎಲ್ಲ ನೀರಲ್ಲಿ ಅಂತ ಹಾಕ್ತಾರೆ ಅದನ್ನು. ಸೊ ಅದು ಚೆನ್ನಾಗಿದೆ. ಅದು ತುಂಬ ಪೇಷನ್ಸ್ ಆಗಿದ್ರು ಅವರು ಗುರುಗಳಿದ್ರಲ್ಲ, ಅವರೆಲ್ಲ ನಿಧಾನಕ್ಕೆ ಏನೇನು ಮಾಡ್ತೀವಿ, ಒಂದೊಂದು ಪದ್ಧತಿ ಏನು ಮಾಡ್ತೀವಿ ಅಂತ ಹೇಳಿ ಕೊಟ್ಟರು. ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ನಾನು ಬಂದು ಚಾರ್ಟರ್ಡ್ ಅಕೌಂಟೆಂಟ್ ನಾನು. ಸೊ ದೇವ್ರನ್ನ ನಾನು ತುಂಬ ನಂಬ್ತೀನಿ. ಸೊ ನನಗೆ ಬಂದಾಗ ಒಂಥರ ನನಗೆ ಅವಾಗಿದ್ದು ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಇದ್ದಿದ್ದು. ಇವಾಗ ನಂಗೆ ಒಂಥರ ಎನರ್ಜೈಸ್ ಆಗಿದೆ. ಸೊ ನಾನು ಅದೇ ಕೇಳ್ಕೊಳ್ಳೋದು ಎಲ್ಲರೂ, ಇಲ್ಲಿ ಬಂದರೆ ಐ ಥಿಂಕ್ ದೇವ್ರು ನಿಮಗೆ ನಿಜವಾಗ್ಲೂ ದಾರಿ ತೋರಿಸ್ತಾನೆ, ನಿಮ್ಗೊಂದು ಎನರ್ಜಿ ಕೊಡ್ತಾನೆ. ನೀವು ಎಲ್ಲಿ ಬೇಕೋ ಡೆಸ್ಟಿನೇಷನ್ ಅಚೀವ್ ಮಾಡೋಕ್ಕೆ ನಿಜವಾಗ್ಲೂ ಖಂಡಿತ ಸಹಾಯ ಮಾಡ್ತಾನೆ ದೇವ್ರು ನಿಮಗೆ. ಓಂ ಗುರು ರಾಘವೇಂದ್ರಾಯ ನಮಃ. ಆ್ಯಕ್ಚುಲಿ ನನಗೆ ಮೊದಲಿಂದಲೂ ರಾಯರ ಮೇಲೆ ತುಂಬ ಭಕ್ತಿ ಇತ್ತು. ನನಗೆ ಇದು ಹೆಂಗೆ ಪರಿಚಯ ಆಯಿತು ಅಂತ ಅಂದರೆ, ನಮ್ಮ ಮನೆ ಕೆಳಗಡೆ ನನ್ನ ಕೊಲೀಗ್ ನನ್ನ ಫ್ರೆಂಡ್ ಒಬ್ಬರು ನನಗೆ ಇಲ್ಲಿ ರೆಫರ್ ಮಾಡಿದ್ರು ನನಗೆ. ಯಾಕಂದರೆ ಹೋಗು ಒಂದ್ಸಲಿ ಟ್ರೈ ಮಾಡು, ಯಾಕಂದರೆ ಅವರಿಗೆ ಇಲ್ಲಿಗೆ ಬಂದಮೇಲೆ ಅವ್ರಿಗೆ ತುಂಬ ಪಾಸಿಟಿವ್ ವೈಬ್ಸ್ ಅವ್ರಿಗೆ ಬಂದಿತ್ತು. ಸೊ ಆ ನಂಬಿಕೆ ಮೇಲೆ ಅವ್ರು ನನ್ನನ್ನು ಕಳಿಸಿದ್ರು, ಹೋಗ್ಬಾ ಇಲ್ಲಿಗೆ ಒಂದ್ಸಲಿ ಚೆನ್ನಾಗಿರುತ್ತೆ ಅಂತ. ನಾನು ಆಯಿತು ಹೋಗೋಣ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ 1 ತಿಂಗಳು ಪೋಸ್ಟ್ಪೋನ್ ಮಾಡಿದ್ದೆ. ಹೋಗೋದು ಬೇಡ, ನೋಡೋಣ ಅಂದ್ಕೊಂಡು 1 ತಿಂಗಳು ಪೋಸ್ಟ್ಪೋನ್ ಆದಮೇಲೆ ಒಂದಿನ ತುಂಬ ಮನಸ್ಸಿಗೆ ಆಯಿತು, ಇಲ್ಲ ಹೋಗಿ ಬರೋಣ ಏನಾಗುತ್ತೆ ಅಂತ. ಬಂದೆ ಒಂದು ಸಂಡೇ ನಾನು ಗುರುಗಳನ್ನ ಡೈರೆಕ್ಟಾಗಿ ಪರಿಚಯ ಆದೆ. ಅವ್ರು ಹೇಳಿದ್ರು, ನಿನಗೆ ಸಮಸ್ಯೆ ಇದೆ, ನಿನಗೆ ಇದಾಗಬೇಕು ಅಂದರೆ ನೀನು 21 ವಾರ ಹಿಂಗೆ ಕಾಯಿ ಸೇವೆ ಮಾಡು, ನಿನಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಹಾಗೆ ಎಲ್ಲ ಹೇಗೆ ಪ್ರೊಸೀಜರ್ಸು ಏನೇನು ಒಂದು ಸ್ಟೆಪ್ ಬೈ ಸ್ಟೆಪ್ ನನಗೆ ಅವರೇ ಹೇಳ್ಕೊಟ್ಟಿದ್ದು. ಈ ಥರ ಇದ್ದರೆ ಹಿಂಗೆ ಮಾಡಿ ನೀವು ಅಂತ. ನನಗೆ ಭಾನುವಾರ ನಾನು ಬಂದು ಕಾಯಿ ಕಟ್ಟಿದೆ. ಭಾನುವಾರ ಕಾಯಿ ಕಟ್ಟಿದರೆ ನಾವು ನೆಕ್ಸ್ಟ್ ಭಾನುವಾರನೇ ಬಂದು ನಾವು ಇಲ್ಲಿ ಸಂಕಲ್ಪ ಸೇವೆ ಮುಗಿಸ್ಬೇಕು. ಇಲ್ಲಿ ಅವ್ರು ಹೇಳ್ತಾರೆ ನಮಗೆ, ಇಲ್ಲೇ ತುಪ್ಪದ ದೀಪ ಎಲ್ಲ ಇರುತ್ತೆ. ಇಲ್ಲಿ ನಾವು ತುಪ್ಪದ ದೀಪ ಹಚ್ಚಿ ಅಲ್ಲಿ 8 ರೌಂಡ್ನ ನಾವು ಪ್ರದಕ್ಷಿಣೆ ಹಾಕಿ, ಮತ್ತು ಬೃಂದಾವನಕ್ಕೆ 30 ಸುತ್ತು ಪ್ರದಕ್ಷಿಣೆ ಹಾಕಿ, ಆಮೇಲೆ 16 ಸುತ್ತನ ಪ್ರದಕ್ಷಿಣೆ ಹಾಕಿ ನಾವು ಸೇವೆ ಮುಗಿಸಿ ಇಲ್ಲಿ ಪ್ರಸಾದನ ಸ್ವೀಕಾರ ಮಾಡ್ಕೊಂಡು ಹೋಗಬೇಕು. 21 ವಾರ ಆಗಿ ಕಂಪ್ಲೀಟ್ ಆದಮೇಲೆ ನಮಗವ್ರು ಒಂದು ಡೇಟ್ ಕೊಡ್ತಾರೆ ಹೋಮಕ್ಕೆ. ನಾವಿಲ್ಲಿ ಬಂದು ಹೋಮ ಎಲ್ಲ ಮಾಡಿ ನಮ್ದು ಏನಿದೆಯೋ ನಮ್ಮ ಕರ್ತವ್ಯನ ನಾವಿಲ್ಲಿ ಸೇವೆನ ಕಂಪ್ಲೀಟಾಗಿ ಮುಗಿಸಿದ್ರೆ ನಮಗೆ ಆ ಫಲ ನಮಗೆ ಸಿಗುತ್ತೆ. ಆ್ಯಕ್ಚುಲಿ ನನಗೆ ಇಲ್ಲಿ ಬಂದು ಪಾಸಿಟಿವ್ ವೈಬ್ ಸಿಕ್ಕಿದೆ ಅಂತಂದರೆ ಯಾವ ಥರ ಅಂದರೆ, ನಂದು ತುಂಬ ಕನ್ಫ್ಯೂಷನಲ್ಲಿದೆ. ಆ ಕನ್ಫ್ಯೂಷನ್ಗೆ ನನಗೊಂದು ಸೊಲ್ಯೂಷನ್ ಸಿಕ್ಕಿದೆ. ಇಲ್ಲಿಗೆ ಬಂದಾಗ ಏನೋ ಒಂಥರ ಗುಡ್ ವೈಬ್ಸ್, ಪಾಸಿಟಿವಿಟಿ ಅನ್ನೋದು ನನ್ನ ಲೈಫಲ್ಲಿ ಆಗಿದೆ. ಒಳ್ಳೇದಾಗುತ್ತೆ, ಎಲ್ಲರೂ ಬನ್ನಿ, ಒಳ್ಳೇದಾಗುತ್ತೆ. ರಾಯರ ದರ್ಶನ ತಪ್ಪು. ಥ್ಯಾಂಕ್ ಯು.